ನನಗೆ ಸಂತೋಷ ಆದದ್ದೇನು ಅಂದರೆ, ನನ್ನ ಮಗ ಇಂಗ್ಲೆಂಡಿಗೆ ಕಲಿಯೋಕ್ಕೆ ಹೋದ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ. ಅಲ್ಲಿ ಹೋದ ತಕ್ಷಣ ನನಗೆ ಮೆಸೇಜ್ ಕಳಿಸ್ತಾನೆ, ಅಪ್ಪ ಐ ಆಮ್ ಮಿಸ್ಸಿಂಗ್ ಕಗ್ಗ ನಾವು ಅಂತ. ಅಮ್ಮನ ಊಟ ತಪ್ಸ್ಕೋತೀನಿ ಅಂತ ಅನ್ನಲಿಲ್ಲ, ಕಗ್ಗ ತಪ್ತಾ ಇದೆ ನನಗೆ, ಏನು ಮಾಡಬೇಕು ಪುಟ್ಟ ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಲೇ ರೆಕಾರ್ಡ್ ಮಾಡಿ ಕಳಿಸ್ಕೊಡಿಂದಿಷ್ಟು ಕಗ್ಗ ನನಗೆ ಅಂದ. ನನ್ನ ಧ್ವನಿಲೂ ಒಂದು 200 ಕಗ್ಗ ರೆಕಾರ್ಡ್ ಮಾಡಿ ಕಳಿಸಿದೆ. ಇವತ್ತಿಗೂ ಒಂದು 100 ಪದ್ಯ ಬಾಯಿಗೆ ಬರುತ್ತೆ. ಈಸ್ ವೆರಿ ಸೀನಿಯರ್ ಪೊಸಿಷನ್ ಇನ್ ಒನ್ ಆಫ್ ದಿ ಬಿಗ್ IT ಕಂಪ್ನೀಸ್. ಆದರೆ ಇವತ್ತಿಗೂ ಕೂಡ 100 ಪದ್ಯ ಕಗ್ಗ ಬಾಯಿಗೆ ಬರುತ್ತೆ. ನನಗನ್ನಿಸ್ತು ಗುಂಡಪ್ಪ ಇನ್ನೊಂದು ತಲೆಮಾರು ಬದುಕೊಂಡ್ರು. ನಿಮಗೆ ಆಗ್ದಿದ್ದು ಅವ್ರ ಕಡೆಯಿಂದ ಓದಿಸಿ. ನಾನು ಎಲ್ಲ ಕಡೆ ಹೋಗ್ತೀನಿ, ಫ್ಯಾಮಿಲಿ ಟೈಮ್ ಅಂತ ಮಾಡ್ಕೊಳ್ಳಿ, ಒಂದು ಸಾಯಂಕಾಲ ಎಲ್ಲ ಕೂತ್ಕೊಳ್ಳಿ, ಒಂದು ಸೀರಿಯಲ್ ಬಂದ್ ಮಾಡ್ಕೊಳ್ಳಿ. ಏನೇನೋ ತ್ಯಾಗ ಮಾಡ್ತೀರಂತೆ ಮಕ್ಕಳಿಗೆ, ಒಂದು ಸೀರಿಯಲ್ ತ್ಯಾಗ ಮಾಡಿ ಕೂತ್ಕೊಳ್ಳಿ. ಕೂತ್ಕೊಂಡು ಯಾವುದಾದ್ರದ್ದು ವಿಷಯ ಓದಿ. ನಿಮಗೆ ಕಾವ್ಯ ಓದೋಕ್ಕಾಗಲ್ವ? ಬೇಡ, ಗದ್ಯ ಓದ್ರಿ. ಅನುಪಮ ನಿರಂಜನ್ 1000 ಕತೆ ಬರೆದಿದ್ದಾರೆ, ದಿನಕ್ಕೊಂದು ಕತೆ ಅಂತ. ಕತೆ ಓದ್ರಿ ಮಕ್ಕಳಿಗೆ, ಹೇಳಿ ಮಕ್ಕಳಿಗೆ. ಜೊತೆಗೆ ಅದು ಸಂಸ್ಕಾರನ ಕೊಡುತ್ತೆ, ಬೇಕಲ್ಲ, ಸಂಸ್ಕೃತಿ ಕೊಡುತ್ತೆ. ಮತ್ತು ಎಲ್ಲರೂ ಕೂತು ಮಾತಾಡುವಂಥ ಒಂದು ವಾತಾವರಣ ಇದೆಯಲ್ಲ. ಈ ಮನೇಲಿ ಹೇಗಿದೆ ಅಂದರೆ 4 ಜನ ಕೂತು 4 ಕೈಯಲ್ಲೂ ಮೊಬೈಲ್, ಒಬ್ಬರು ಮಾತಾಡೋದಿಲ್ಲಲ್ಲ, ಅದು ಹೋಗ್ಬೇಕಲ್ವ. ನನಗೊಂದ್ಸಲ ನಮ್ಮಮ್ಮ ಬುದ್ಧಿ ಕಲಿಸಿದ್ಲು, ನಾನು ಚೆನ್ನಾಗಿ ಬುದ್ಧಿ ಕಲಿಸಿದ್ಲು. ಹೇಗೆ? ನಾನು ಆಫೀಸಿಂದ ಬಂದೆ, ನಾನು ಆಫೀಸಲ್ಲಿ ಫೋನ್ ನನ್ನ ಕಡೆ ಇರೋಲ್ಲ, ನಮ್ಮ ಸೆಕ್ರೆಟ್ರಿ ಕಡೆ ಇರುತ್ತೆ. ಆಕೆ ನಾನು ಬರ್ಕೊಡ್ತಾರೆ, ಇಡೀ ದಿವಸ ಇಷ್ಟು ಕಾಲ್ ಬಂದಿತ್ತು, ಹೀಗೆ ಮಾಡಿದರು ಅಂತ. ಅದನ್ನು ಇಂಪಾರ್ಟೆಂಟ್ ನಾನು ವಾಪಸ್ ಮಾಡಬೇಕು. ಮನೆಗೆ ಹೋದ ತಕ್ಷಣ ನಾನು ಕೂತ್ಕೊಂಡು ಎಲ್ಲರಿಗೂ ಒಂದೊಂದು ಫೋನ್ ಮಾಡ್ತಾಯಿದ್ದೆ. ನನ್ನ ಅಮ್ಮ ಮುಂದೆ ಕೂತಿದ್ಲು, ನೋಡ್ತಾ ಇದ್ಲ. ನಾನು 4-5 ಫೋನ್ ಆದಮೇಲೆ ನಾನು ರಾಜಾ ಅಂತ ಕರಿತಿದ್ಲಕ್ಕೆ. ರಾಜಾ, ಎಲ್ಲ ಮಂದಿರಿಗೂ ಮಕ್ಕಳು ರಾಜರೇ. ರಾಜಾ, ನಿನ್ನ ಫೋನ್ ನಂಬರ್ ಏನೋ ಅಂತ ಕೇಳಿದ್ಲು. ಯಾಕಮ್ಮ ಅಂದೆ. ನಾ ಫೋನ್ ಮಾಡೇ ಮಾತಾಡೋದು ವಾಸಿ ಅನಿಸುತ್ತೆ ನಿನ್ನ ಹತ್ರ ಅಂದ್ಲು. ಕಪಾಳಿಗೆ ಹೊಡೆದಂಗೆ ಆಯಿತು ನನಗೆ. ಅಮ್ಮ ಮುಂದೆ ಕೂತಿದ್ದಾಳೆ, ನಾ ಫೋನ್ ಮಾಡ್ತಾನೆ ಇದ್ದೀನಿ, ಪಾಪಕ್ಕೆ ನೋಡ್ತಿದ್ದಾಳೆ, ನನ್ನ ಮಾತಾಡಿಲ್ಲ ಆಕೆ ಹತ್ರ. ಹೇಳಿದಮ್ಮ, ಇದು ಆಫ್ ಮಾಡ್ತೀನಿ, ಮುಗಿತೀನಿ ಕೆಲಸ ಇದ್ರದ್ದು, ನಿನ್ನ ಹತ್ರ ಮಾತಾಡ್ತೀನಿ ಅಂತ.